ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಸ್ಕೀಮ್ಸ್ ಮತ್ತು ಬಜೆಟ್ ಮತ್ತು ಎಕನಾಮಿ ಬಗ್ಗೆ ಈ ಒಂದು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ನೋಡೋಣ. ಈ 5 ಗ್ಯಾರಂಟಿ ಯೋಜನೆಗಳು ರಾಜ್ಯ ಬಜೆಟ್ನ ದೊಡ್ಡ ಭಾಗವನ್ನು ಒಳಗೊಂಡಿದ್ದು, ಪರೀಕ್ಷೆಗಳಲ್ಲಿ ಯೋಜನೆಗಳ ಅರ್ಹತೆ, ಧನ ಸಹಾಯದ ಮೊತ್ತ ಮತ್ತು ಜಾರಿಗೊಳಿಸುವ ಇಲಾಖೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಯೋಜನೆ ಹೆಸರು ಗೃಹಲಕ್ಷ್ಮಿ ಯೋಜನೆ. ಪ್ರಮುಖ ಇದರ ಉದ್ದೇಶ ಮತ್ತು ಸೌಲಭ್ಯ: ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ, DBT. ಅರ್ಹತೆ ಮತ್ತು ಫಲಾನುಭವಿಗಳು: BPL ಮತ್ತು APL ಕಾರ್ಡ್ ಹೊಂದಿರುವ ಕುಟುಂಬದ ಯಜಮಾನಿ. ಆದಾಯ ತೆರಿಗೆ ಪಾವತಿದಾರರಿಗೆ ಅನ್ವಯಿಸುವುದಿಲ್ಲ. ನೆಕ್ಸ್ಟ್ ಯೋಜನೆ ಗೃಹ ಜ್ಯೋತಿ ಯೋಜನೆ. ಪ್ರತಿ ಮನೆಗೆ ಗರಿಷ್ಠ 200 ಯೂನಿಟ್ ಉಚಿತ ವಿದ್ಯುತ್, 12 ತಿಂಗಳ ಸರಾಸರಿ ಪ್ಲಸ್ 10% ಹೆಚ್ಚುವರಿ. ಅರ್ಹತೆ: ರಾಜ್ಯದ ಎಲ್ಲ ಗೃಹ ಬಳಕೆಯ ವಿದ್ಯುತ್ ಗ್ರಾಹಕರು. ಮುಂದಿನ ಯೋಜನೆ ಅನ್ನಭಾಗ್ಯ ಯೋಜನೆ. BPL ಕಾರ್ಡುದಾರರಿಗೆ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 10 kg ಉಚಿತ ಅಕ್ಕಿ, ಹೆಚ್ಚುವರಿ 5 kg ಅಕ್ಕಿ ಬದಲಿಗೆ ನಗದು ಪಾವತಿ. ಅರ್ಹತೆ: BPL ಮತ್ತು ಅಂತ್ಯೋದಯ AAY ಪಡಿತರ ಚೀಟಿದಾರರಿಗೆ. ನೆಕ್ಸ್ಟ್ ನೋಡೋಣ ಶಕ್ತಿ ಯೋಜನೆ. ರಾಜ್ಯ ಸಾರಿಗೆ ಸಂಸ್ಥೆಗಳ KSRTC, BMTC, NWKRTC, KKRTC ಸಾಧಾರಣ ಬಸ್ಗಳಲ್ಲಿ ಉಚಿತ ಪ್ರಯಾಣ. ಕರ್ನಾಟಕದ ಮೂಲ ನಿವಾಸಿ ಮಹಿಳೆಯರು ಮತ್ತು ತೃತೀಯ ಲಿಂಗಗಳು. ನೆಕ್ಸ್ಟ್ ಯುವ ನಿಧಿ ಯೋಜನೆ. ನಿರುದ್ಯೋಗಿ ಯುವಕರಿಗೆ ಮಾಸಿಕ ಭತ್ಯೆ, ಪದವೀಧರರಿಗೆ Rs. 2,000, ಡಿಪ್ಲೊಮಾ ಅಭ್ಯರ್ಥಿಗಳಿಗೆ 1,500, ಗರಿಷ್ಠ 2 ವರ್ಷದವರೆಗೆ. ಪದವಿ ಅಥವಾ ಡಿಪ್ಲೊಮಾ ಮುಗಿಸಿ 180 ದಿನಗಳಾದರೂ ಉದ್ಯೋಗ ಸಿಗದ ಯುವಕರಿಗೆ. ಪರೀಕ್ಷೆಗೆ ಪ್ರಮುಖ ಮಾಹಿತಿ: ಈ ಎಲ್ಲ ಯೋಜನೆಗಳ ಅರ್ಜಿಯನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ಪ್ರಕ್ರಿಯೆಗೊಳಿಸಲಾಗುತ್ತದೆ. ನೆಕ್ಸ್ಟ್ ನೋಡೋಣ ಕರ್ನಾಟಕದ ಆರ್ಥಿಕತೆ ಮತ್ತು ಬಜೆಟ್ನ ಮುಖ್ಯ ಅಂಶಗಳು ಏನೇನಿದೆ ಅಂತ ಈಗ ನೋಡೋಣ. ರಾಜ್ಯದ GDP GSDP. ಭಾರತದ ಒಟ್ಟು GDPಗೆ ಕರ್ನಾಟಕದ ಕೊಡುಗೆ ಸುಮಾರು 8%. ವಿವಿಧ ವಲಯಗಳ ಪಾಲು, ಸೆಕ್ಟರಲ್ ಕಾಂಟ್ರಿಬ್ಯೂಷನ್ ಅಂತ. ಸೇವಾ ವಲಯ 66%. ಬೆಂಗಳೂರಿನ IT ಮತ್ತು ITS ಆಧರಿಸಿ ಅತಿ ಹೆಚ್ಚು ಪಾಲು ಹೊಂದಿದೆ. ಕೈಗಾರಿಕಾ ವಲಯ ಅಂದರೆ ಇಂಡಸ್ಟ್ರಿಯಲ್ ಸೆಕ್ಟರ್ 20%. ಕೃಷಿ ಮತ್ತು ಸಂಯೋಜಿತ ವಲಯ ಅಗ್ರಿಕಲ್ಚರ್ ಸೆಕ್ಟರ್ 14%. ಕರ್ನಾಟಕ ಹಣಕಾಸು ಜವಾಬ್ದಾರಿ ಕಾಯ್ದೆ KFRA ರಾಜ್ಯದ ವಿತ್ತೀಯ ಕೊರತೆಯನ್ನು ಫಿಸ್ಕಲ್ ಡೆಫಿಸಿಟ್ GSDPಯ 3% ಒಳಗೆ ಕಾಯ್ದುಕೊಳ್ಳುವುದು. ಕರ್ನಾಟಕದ ಪ್ರಮುಖ ನೀರಾವರಿ ಮತ್ತು ಕುಡಿಯುವ ನೀರಿನ ಯೋಜನೆಗಳು. ಮೇಕೆದಾಟು ಯೋಜನೆ. ಕಾವೇರಿ ನದಿಗೆ ಅಡ್ಡಲಾಗಿ ಕನಕಪುರ ಬಳಿ ನಿರ್ಮಿಸಲು ಉದ್ದೇಶಿಸಲಾದ ಜಲಾಶಯ. ಬೆಂಗಳೂರು ಮತ್ತು ರಾಮನಗರಕ್ಕೆ ಕುಡಿಯುವ ನೀರು ಪೂರೈಕೆ. ಕಳಸಾ ಬಂಡೂರಿ ಯೋಜನೆ. ಮಹದಾಯಿ ಅಂದರೆ ಮಾಂಡವಿ ನದಿ ನೀರನ್ನು ಮಲಪ್ರಭಾ ನದಿಗೆ ಹರಿಸುವ ಯೋಜನೆ. ಉತ್ತರ ಕರ್ನಾಟಕದ ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರಕ್ಕೆ. ನೆಕ್ಸ್ಟ್ ಎತ್ತಿನಹೊಳೆ ಯೋಜನೆ. ಪಶ್ಚಿಮಕ್ಕೆ ಹರಿಯುವ ನದಿಗಳ ನೀರನ್ನು ತಿರುಗಿಸಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆ. ನೆಕ್ಸ್ಟು ಮೇಲ್ಭದ್ರಾ ಯೋಜನೆ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿ ಒದಗಿಸುವ ಯೋಜನೆ. ರಾಷ್ಟ್ರೀಯ ಯೋಜನೆ ಅಂದರೆ ಸ್ಥಾನಮಾನ ಪಡೆದಿದೆ. KPSC ಮತ್ತು PSI ಪರೀಕ್ಷೆಗಳಲ್ಲಿ ಕೇಳಲಾಗುವ ಪ್ರಮುಖ ಪ್ರಶ್ನೆಗಳು. ಯುವ ನಿಧಿ ಯೋಜನೆಯನ್ನು ಜಾರಿಗೊಳಿಸುವ ಇಲಾಖೆ ಯಾವುದು? ಉತ್ತರ: ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ. ಎರಡನೇದು, ಕಳಸಾ ಬಂಡೂರಿ ನಾಲಾ ಯೋಜನೆ ಯಾವ ನದಿ ಕಣಿವೆಯಲ್ಲಿದೆ? ಉತ್ತರ: ಮಹದಾಯಿ ಅಂದರೆ ಮಾಂಡವಿ ನದಿ ಕಣಿವೆ.
ಕರ್ನಾಟಕದ GSDPಯಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡುವ ವಲಯ ಯಾವುದು? ಸೇವಾ ವಲಯ ಅಂದರೆ ಸರ್ವಿಸ್ ಸೆಕ್ಟರ್ 66% ಇರುತ್ತೆ. ಸೊ ಸ್ನೇಹಿತರೆ, ಇಷ್ಟು ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರಿ ಯೋಜನೆಗಳು ಮತ್ತು ಆರ್ಥಿಕತೆ ಬಗ್ಗೆ ನಾವಿವತ್ತು ಈಗ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.